ಒಂದೇ ಒಂದು ಮಳೆ ಯಾವ ರೀತಿಯಾದಂತಹ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ಕರೆಸ್ಕೊಳ್ಳುತ್ತೆ ಅಷ್ಟೇ, ಆದ್ರೆ ಅಲ್ಲ. ಒಂದೇ ಮಳೆಗೆ ತತ್ತರಿಸಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ, ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಒಂದೇ ಒಂದು ಮಳೆ ಬೆಂಗಳೂರಿನ ಚಿತ್ರಣವನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಗ್ರೇಟರ್ ಬೆಂಗಳೂರು ನಾಲುಗೆ ಹೋಗಿದೆ. ಮನೆಗಳೆಲ್ಲ ಜಲಾವೃತವಾಗಿದೆ, ದಿನಸಿ ವಸ್ತುಗಳೆಲ್ಲ ನೀರಿನಲ್ಲಿ ತೊಯ್ದು ತೊಪ್ಪೆ ಆಗಿವೆ. ಇದು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು. ಭಗವಂತ ಬಂದರೂ ಕೂಡ ಬೆಂಗಳೂರನ್ನ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ರಿಂದ ನಾವು ಆ ಮಾತನ್ನೇ ಶಾಶ್ವತವಾಗಿ ನೆನಪು ಮಾಡಿಕೊಂಡು ಸುಮ್ಮನಿರಬೇಕಾ ಅನ್ನುವಂಥ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ನಿಮ್ಮ ಜೊತೆಗಿದ್ದೀವಿ, ನಿಮ್ಮಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳ್ಬಹುದು. ಆದರೆ ಆ ಜನರ ಬದುಕು ಈಗ ಮೂರಾಬಟ್ಟೆ ಆಗಿದೆಯಲ್ಲ, ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದ್ದೆಲ್ಲವೂ ಕೂಡ ಈಗ ನೀರಿನಲ್ಲಿ ತೊಯ್ದು ತೊಪ್ಪೆ ಆಗಿದೆಯಲ್ಲ, ಇದು ನಿಮ್ಮ ಮನೆಗಳಲ್ಲಿ ಆಗಲ್ಲ. ನೀವುಗಳು ಇದನ್ನು ಲೈವ್ ಆಗಿ ನೀವು ಅದನ್ನು ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತು. ಆಮೇಲೆ ಒಂದು ಪ್ರಾಣಹಾನಿ ಆಗಿದ್ರ ಬಗ್ಗೆ ಮಾಹಿತಿ ಇದೆ, ಇನ್ಯಾವುದು ಕೂಡ ಅಂಥದ್ದಾಗಿಲ್ಲ ಅಂತ ಹೇಳ್ತಿದ್ರು. ಪ್ರಾಣಹಾನಿ ಆದರೆ ಮಾತ್ರನ ಹಾಗಾದರೆ ಸಮಸ್ಯೆ ಇದೆ ಅಂತ ಅರ್ಥ? ಇದನ್ನು ಏನು ಹೇಳ್ತಾರೆ? ವಾಹನ ಆಚೆ ತೆಗೆಯೋಕ್ಕಾಗಲ್ಲ, ವಾಹನಗಳ ಓಡಾಟಕ್ಕೆ ಸಮಸ್ಯೆ ಆಗ್ತಿದೆ, ಮನೆಗಳಲ್ಲಿ ಈ ರೀತಿಯ ಚಿತ್ರಣ, ಇದ್ಯಾವುದು ಸಮಸ್ಯೆ ಅಂತ ಕಾಣಿಸ್ತಿಲ್ವಾ? ರಸ್ತೆಗಳು ನೋಡಿ ಸರ್, ಹೆಂಗಿದೆ, ಹೆಂಗೆ ಹೋಗೋದು ಜನಗಳು ಹೇಳಿ ಸರ್. ಇದು ಈ ಥರ ಇದ್ದರೆ ನೀರು ಹೋಗೋಕ್ಕೆ ಜಾಗ ಇಲ್ಲ, ಎಲ್ಲಿ ಹೋಗೋದು ಸರ್ ಹೇಳಿ ಸರ್. ಎಷ್ಟು ಕಷ್ಟಪಡ್ತಾರೆ ನೀವೇ ನೋಡ್ತೀರಲ್ಲ. ಹಾಂ, ಹಿಂಗಿದ್ರೆ ಹೋಗಿದ್ರೆ ಸರ್ಕಾರ ಹೇಗೆ ಹೇಳಿ. ಎಷ್ಟು ತನಕ, ಎಷ್ಟು ಕಿಲೋಮೀಟರ್ ತನಕ ಹಿಂಗೆ ಇದೆ ಸರ್? ಹಿಂಗೆ ಇದೆ ಸರ್, ಒಂದು 3-4 ಕಿಲೋಮೀಟ್ರಿಂದ ಮುಂದೆನೇ ಹೀಗೆ ಇದೆ ಸರ್. ರಸ್ತೆನೇ ಬಂದು ನೀವೇ ನೋಡಿ ಸರ್ ಹೆಂಗಿದೆ ಅಂತ. ಈ ಜನ ಕಾರ್ಪೊರೇಷನ್ ಏನು ಮಾಡ್ತಾರಂತ ಒಂದೂ ಗೊತ್ತಾಗಿಲ್ಲ ಸರ್. ಎಷ್ಟು ಸಮಸ್ಯೆ ಇದೆ ಫುಲ್ ಸರ್. ಇದೆಲ್ಲ ತುಂಬ ಕಷ್ಟ ಸರ್, ನೋವು ಸರ್, ಜನಗಳಿಗೆ ತುಂಬ ಕಷ್ಟ ಇದೆ. ಅವ್ರು ಯಾವುದೇ ಥರ ಕ್ರಮ ತಗೊಂಡು ನಗರಾಭಿವೃದ್ಧಿ ಸಚಿವರು ಇದ್ದಾರೆ, ಬೈರ್ತಿ ಸುರೇಶ್ ಅಂತೇಳಿ, ಇನ್ನೊಬ್ರು MLA ಬೈರ್ತಿ ಬಸವರಾಜ್ ಅಂತಿದ್ದಾರೆ. ಅವ್ರೇನಾದ್ರು ಸ್ವಲ್ಪ ಸರ್ಕಾರದ ಗಮನಕ್ಕೆ ತಂದು ಇದನ್ನೆಲ್ಲ ಪರಿಹಾರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಹೋಗೋರು ಹೋಗ್ಬೋದು. ಈ ಥರ ತೊಂದರೆಯಲ್ಲಿ ಸಿಗಾಕೊಂಡು ನೋಡಿ, ನಾವು ಕೆಲ್ಸಕ್ಕೆ 10-10:30 ಹೋಗ್ಬೇಕಾಗಿರೋರು 11:30-12 ಗಂಟೆ ಆದರೂ, ಇನ್ನೂ 12 ಗಂಟೆ ಆದರೂ ಇಲ್ಲೇ ಇದ್ದೀರಿ, ಬಯಸ್ಕೊಳ್ತಾ ಇದ್ದೀರಿ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ. ಇವಾಗ MLAಗಳು, ಸರ್ಕಾರದವ್ರು ಇದಕ್ಕೆ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಕರೆದು ಇದಕ್ಕೆ ಹೇಳಿ ಜಲ್ದಿ ಕಾಲುವೆಗಳೆಲ್ಲ ಸರಾಗವಾಗಿ ಮಾಡಿಸಿ ನೀರು ಹರಿಯೋ ಥರ ಮಾಡಿಕೊಡ್ಲಿ. ದಯವಿಟ್ಟು ಇದೊಂದು ಕೇಳ್ಕೊಳ್ತೀರಿ MLA ಹತ್ರ, ನಗರಾಭಿವೃದ್ಧಿ ಸಚಿವರ ಹತ್ರ ಇದನ್ನು ಪರಿಹಾರ ಮಾಡಿ ಸರ್. ಇದು ಕಿಲೋಮೀಟರ್ ಲೆಕ್ಕದಲ್ಲಿ ಈ ಕಡೆ ಬೆಂಗಳೂರು ಕಡೆಯಿಂದ ಬಾಗ್ಲೂರು ಕಡೆ ಹೋಗೋರು, ಬಾಗ್ಲೂರು ಕಡೆಯಿಂದ ಬೆಂಗಳೂರು ಕಡೆ ಹೋಗೋರು ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಶಾಸಕರಾಗದವರು, ಸಚಿವರಾದವರು ಇದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಆದಷ್ಟು ಜಲ್ದಿ ತ್ವರಿತವಾಗಿ ನೀರೆಲ್ಲ ಕಾಲುವೆಗಳಲ್ಲಿ ಹೋಗೋ ಥರ ಪರಿಹಾರ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ರಾತ್ರಿ 12 ಗಂಟೆಯಿಂದ ಇದ್ದಿದೆ, ಭಾರಿ ತೊಂದರೆ ಇದೆ. ಹೊರಗಡೆನೂ ಹೋಗೋಕೆ ಆಯ್ತಲ್ಲ, ಕಾಲು ಬೇರೆ ನೋವು ನನಗೆ ಏನು. ಆಮೇಲೆ ನೋಡಿ ಇಲ್ಲಿ ಗಂಟೆ ನೀರು ಬಂದಿತ್ತು, ನಾನು ಮಲಗ ಹಿಂಗೆ ಇದ್ದೀವಿ. ರಾತ್ರಿಯಿಂದ ನಿದ್ರೆ ಇಲ್ಲ, ಊಟ ಇಲ್ಲ, ಅದೆಲ್ಲ ಭಾರಿ ತೊಂದರೆ ಇದೆ. ದಯವಿಟ್ಟು ಸರ್ಕಾರದವ್ರು ಬಂದು ಏನಾದ್ರು ಇದು ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಎಲ್ಲ ಇವರೆಲ್ಲ ನೋಡ್ಕೊಳ್ತಾರೆ. ಈ ಥರ మళ్ళీ ಬಂದರೆ ತೊందరే. 96 ఏండ్లు అవుతుంది నాకు వయసు. 3 ఏళ్ళు కింద ఉన్నాను. పోయిన ఏంట అది వచ్చి ఈ మరి నీళ్ళు దీనికింటే తక్కువగా ఉంది. ఈ ఏంట అది వచ్చి 3 నీళ్ళు నిలుస్తుంది లోన. మేము ఎదురు లేకంటే పడక లేకంటే 12 ಗಂಟಲು. ಸರಿ, ಕಾಶಿ ಅಂತ ಸರ್. 2 ವರ್ಷದಿಂದ ಇಲ್ಲಿ ಇದ್ದೀನಿ. ಆದರೆ ಈಗ ನಿನ್ನೆಯಿಂದ 2 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿದೆ. ನಮಗೆ ಮಲ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಕಟ್ಲ ಮೇಲೆ ಇನ್ನೊಬ್ಬರು 2 ಕಡೆ ಮಲ್ಕೊಳ್ತಾವೆ. ಆಲ್ಮೋಸ್ಟ್ ಇದು ಜೆಂಟ್ಸ್ ಟಾಯ್ಲೆಟು, ಲೇಡೀಸ್ ಟಾಯ್ಲೆಟ್ ಬ್ಲಾಕ್ ಆಗಿ. ಊಟದ್ದು ಅದೆಲ್ಲ ಹೆಂಗೆ? ಇಲ್ಲಿ ಇನ್ಫೆಕ್ಷನ್ ಆಗಿದೆ, ನಮಗೆ ಫೀವರ್ ಆಗ್ತಾಯಿದೆ. ಇವಾಗೂ ನಮಗೆ ಫೀವರ್ ಇದೆ ಸರ್. ನಮಗೆ ಈ ಥರ ಇದಕ್ಕೆ ನಿಮಗೆ ದಯವಿಟ್ಟು ನಮ್ಮನ್ನ ರೆಕ್ಟಿಫೈಡ್ ಮಾಡಿಕೊಡಿ ಸರ್. ಪ್ರತಿ ಬಾರಿ ಮಳೆ ಬಂದಾಗ ಇದು ಹಂಗೆ ಆಗುತ್ತೆ. ನಾವು ಆಲ್ರೆಡಿ MLAಗೂ ಹೇಳಿದೆ, MLA ಆಯಿತು ಮಾಡಿಸ್ತೀವಿ ಅಂತ ಹೇಳ್ತಾರೆ, ಅವರು ಅಧಿಕಾರಿಗಳನ್ನ ಕಳಿಸ್ತಾರೆ, ಅಧಿಕಾರಿಗಳು ಬಂದು ನೋಡ್ಕೊಂಡು ಇರ್ತಾರೆ. ಲಾಸ್ಟ್ 2 ಇಯರ್ಸಿಂದ ಹಾಗೆ ಇದೆ. ಯಾಕೆ ಇವರು ಡ್ರೈನೇಜ್ ಕೇಳಿದ್ರೆ ಅದು ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ ಅಂತಾರೆ. ಬಟ್ ಎಲ್ಲ ಡಿಪಾರ್ಟ್ಮೆಂಟವರು ಸೇರಿದ್ದು ಕೆಲಸ ಮಾಡಬೇಕು. ಆದರೆ ಜನ ಅನುಭವಿಸ್ತಿದ್ದಾರೆ. ಈಗ ನೋಡಿ, ಇದು ಸಂಪಲ್ಲಿ ಹೋಗಿ ನೀರು ಇದೆಲ್ಲ ಗಲೀಜು ಸೇರಿಕೊಂಡಿದೆ, ಕುಡಿಯೋಕ್ಕೆ ನೀರಿಲ್ಲ, ಮತ್ತು ವಾಸ ಮಾಡೋಕ್ಕೆ ಸರಿಯಾಗಿ ಗ್ರೌಂಡ್ ಫ್ಲೋರಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ. ಸಣ್ಣ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ಭಾಳ ಅವಸ್ಥೆ ಪಡ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗಿದೆ. ಮುಂದಿನ 1 ವಾರಗಳ ಕಾಲ ಹೀಗೆ ಮಳೆ ಇರುತ್ತೆ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. ರಾತ್ರಿ ಮಳೆಗೆ ಸುಧಾರಿಸ್ಕೊಳ್ಳಿಕ್ಕಾಗಿಲ್ಲ. ಇನ್ನು ಸಿಲ್ಕ್ ಬೋರ್ಡ್ ಸುತ್ತಮುತ್ತ ಮತ್ತೆ ಮಳೆ ಆಗ್ತಾ ಇದೆ. ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದೆ. ನಿನ್ನೆ ರಾತ್ರಿ ಅವಾಂತರವೇ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ರಸ್ತೆಯಲ್ಲಿರೋ ನೀರು ಇನ್ನೂ ಹಿಂಗಿಲ್ಲ. ಮತ್ತೆ ಮಳೆ ಶುರುವಾದ್ರೆ ಮತ್ತಷ್ಟು ಸಮಸ್ಯೆಗಳು ಉಲ್ಬಣ ಆಗೋದಂತೂ ಖಚಿತ. ಈಗಾಗಲೇ ಸಿಲ್ಕ್ ಬೋರ್ಡ್ನ ಸುತ್ತಮುತ್ತ ಮಳೆ ಆರಂಭ ಆಗಿದೆ.
ಬೆಂಗಳೂರಿಗರು ಮಳೆ ಬಂದಾಗ ಏನು ಮಾಡಬೇಕು ಅಂತ ತೋಚಲಾರದೆ ಒದ್ದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮತ್ತೆ ಮೇಲಿಂದ ಮೇಲೆ ಮಳೆ ಬಿದ್ದಾಗ ನೀರು ಹಾಗೆ ಉಳ್ಕೊಳ್ಳುತ್ತೆ ಮತ್ತು ಸಮಸ್ಯೆಗಳು ಹಾಗೆ ಉಳ್ಕೊಳ್ಳುತ್ತೆ. ಮಳೆ ನಿಲ್ಲುವವರೆಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಅನುಭವಿಸಲೇಬೇಕಾಗಿದೆ. ಯಾವಾಗ ಮಳೆ ಬಂದರೂ ಕೂಡ ಈ ಸಮಸ್ಯೆ ಸಾಮಾನ್ಯವಾಗ್ಬಿಟ್ಟಿದೆ ನಮ್ಮಗಳಿಗೆ ಅಂತ ಕೆಲವರು ಹೇಳ್ಕೊಳ್ತಾ ಇದ್ದನ್ನು ಗಮನಿಸಬಹುದು. ಅಂದರೆ ಅರ್ಥ ಏನೇನೂ ಬದಲಾವಣೆ ಆಗಿಲ್ಲ ಕಳೆದ ಹಲವು ವರ್ಷಗಳಿಂದ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ಸಿಲ್ಕ್ ಬೋರ್ಡ್ನ ಸುತ್ತಮುತ್ತ ಮಳೆ ಮತ್ತೆ ಆರಂಭ ಆಗಿದೆ ಅನ್ನುವಂಥ ವರದಿ. ಸೊ ಈಗ ಮತ್ತೆ ಮಳೆ ಆದರೆ ಪರಿಸ್ಥಿತಿ ಇನ್ನು ಹೇಗಿರಬಹುದು? ದಿವ್ಯಾ, ಮತ್ತೆ ಮಳೆ ಶುರುವಾದರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಆಗಿರುವಂಥ ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬೆಳಗ್ಗೆಯಿಂದಲೂ ಕೂಡ BBMP ಅಧಿಕಾರಿಗಳು ಎಲ್ಲೆಲ್ಲಿ ನೀರು ತುಂಬಿದೆ ಅದನ್ನು ಖಾಲಿ ಮಾಡಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಸಿಲ್ಕ್ ಬೋರ್ಡ್ ಬಳಿ ಅಷ್ಟೇ ಈಗಾಗಲೇ ನೀರು, ರಸ್ತೆ ಎಲ್ಲ ನೀರು ತುಂಬಿರ್ತಕ್ಕಂಥ ನೀರು ಇನ್ನೂ ಕೂಡ ಖಾಲಿ ಆಗಿಲ್ಲ. ಬೆಳಗ್ಗೆಯಿಂದ JCB ಮೂಲಕ ನೀರನ್ನು ಖಾಲಿ ಮಾಡಿಸುವಂಥ ಕೆಲಸಕ್ಕೆ ಮುಂದಾದರೂ ಆದರೂ ಕೂಡ ನೀರು ಖಾಲಿ ಆಗಿಲ್ಲ. ಮತ್ತೆ ತುಂತುರು ಮಳೆ ಈಗ ಸಿಲ್ಕ್ ಬೋರ್ಡ್ನಲ್ಲಿ ಶುರುವಾಗಿರುವಂಥದ್ದು. ಮತ್ತೆ ಜಾಸ್ತಿ ಮಳೆ ಆದರೆ ಈ ನೀರು ಖಾಲಿ ಆಗಲ್ಲ, ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ವಾಹನ ಸಂಚಾರಕ್ಕೆ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಮನೆಗಳಿಗೆಲ್ಲವೂ ಕೂಡ ನೀರು ನುಗ್ಗುತ್ತೆ. ಇಲ್ಲಿ ಪ್ರಮುಖವಾಗಿ BMRCL ಅವರು ಮಾಡಿರುವಂಥ ಎಡವಟ್ಟಿನಿಂದಾಗಿ ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡು ಈ ರೀತಿ ಕೃತಕ ನದಿಯಂತೆ ಸೃಷ್ಟಿ ಆಗಿರುವಂಥದ್ದು. ಇದೊಂದೇ ಅಂತಲ್ಲ, ಈಗಾಗಲೇ ಏನು ಸಾಯಿ ಲೇಔಟ್ ಇರ್ಬೋದು, ಮಹದೇವಪುರ ಇರ್ಬೋದು, ಮತ್ತು ಕೆಂಗೇರಿ ಈ ಭಾಗಗಳೆಲ್ಲವೂ ಕೂಡ ತುಂಬ ಮಳೆ ಆಗಿದೆ. ಈ ಮಳೆ ಆಗಿರೋ ಕಾರಣಕ್ಕೋಸ್ಕರ ಅಲ್ಲೆಲ್ಲವೂ ಕೂಡ ಇನ್ನೂ ಸಮಸ್ಯೆ ಕ್ಲಿಯರ್ ಆಗಿಲ್ಲ. ಮತ್ತು ಜಾಸ್ತಿ ಮಳೆ ಆದರೆ ಅಲ್ಲಿ ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಮಳೆ ನಿಲ್ಲವರೆಗೂ ಕೂಡ ಸಮಸ್ಯೆಯನ್ನು ಬಿಗಡಾಯಿಸ್ತೇ ಹೊರತು ಕಡಿಮೆ ಆಗೋದಿಲ್ಲ. ಇವತ್ತು BBMP ಅಧಿಕಾರಿಗಳ ಮಾಡಿರುವಂಥ ನಿರ್ಲಕ್ಷ್ಯ ಮತ್ತು ನಿರ್ವಹಣೆ, ಸರಿಯಾದ ರೀತಿಯಲ್ಲಿ ಒಳಚರಂಡಿ, ರಾಜಕಾಲುವೆ ನಿರ್ವಹಣೆ ಮಾಡದೇ ಇರುವಂಥದ್ದು ಇವತ್ತು ಬೆಂಗಳೂರು ಮುಳುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಬಜೆಟ್ನಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬ್ರ್ಯಾಂಡ್ ಬೆಂಗಳೂರಿಗೆ ಅಂತೇಳಿ ಮೀಸಲಿಟ್ಟು ಇವತ್ತು ಆ ದುಡ್ಡೆಲ್ಲ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಆ ರೀತಿಯಾಗಿ ಸಮಸ್ಯೆನ ತಂದೊಡ್ಡಿರುವಂಥದ್ದು. ಬೆಂಗಳೂರಿನ ಸುಮಾರು 118ಕ್ಕೂ ಹೆಚ್ಚು ಪ್ರದೇಶಗಳು ಹಾನಿಯಾಗಿವೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 27 ಮರಗಳು ಬಿದ್ದಿರುವಂಥದ್ದು, 40 ರಂಬೆ ಕಂಬೆಗಳು ಬಿದ್ದಿದೆ, ಮತ್ತು ಇನ್ನೊಂದು ಯಲಹಂಕದ 29 ಕೆರೆಗಳು ಎಲ್ಲವೂ ಕೂಡ ಭರ್ತಿಯಾಗಿದೆ ಅಂತೇಳಿ BBMP ಅವರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಪ್ರತಿ ವಲಯದಲ್ಲೂ ಕೂಡ 8 ವಲಯದಲ್ಲಿ ಪ್ರತಿ ವಲಯದಲ್ಲೂ ಕೂಡ ಸುಮಾರು 30ರಿಂದ 40 ಪ್ರದೇಶಗಳು ಹಾನಿಯಾಗಿದೆ. ಬಹುತೇಕವಾಗಿ ಎಫೆಕ್ಟ್ ಆಗಿರುವಂಥದ್ರಲ್ಲಿ ಮಹದೇವಪುರ ವಲಯ ಮತ್ತು ಪೂರ್ವ ವಲಯ, ಯಲಹಂಕ ಈ ಭಾಗದಲ್ಲಿ ಹೆಚ್ಚು ಎಫೆಕ್ಟ್ ಆಗಿದೆ. HSR ಲೇಔಟ್ನಲ್ಲಿ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಒಂದು ಸಾವು ಕೂಡ ಆಗಿರುವಂಥದ್ದು. ಹೀಗಿರಬೇಕಾದ್ರೆ ಮಳೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸೋದ್ರಲ್ಲಿ BBMP ವೈಫಲ್ಯ ಆಗಿದೆ. ಪ್ರತಿ ವರ್ಷವೂ ಕೂಡ ಸಭೆ ಮಾಡಿ ಇಂತಿಷ್ಟು ಹಣ ಮೀಸಲಿಡ್ತೀವಿ, ಸಮಸ್ಯೆ ಬಗೆಹರಿಸ್ತೀವಿ, ಅದಕ್ಕೆ ಅಂತೇಳಿ ಒಂದು ಟಾಸ್ಕ್ ಫೋರ್ಸ್ ತಂಡವನ್ನು ರಚನೆ ಮಾಡ್ತೀವಿ ಅಂತೇಳಿ ಎಲ್ಲ ಹೇಳ್ತಾ ಇದ್ರು. ಆದರೆ ಈಗ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ BBMP ಇತ್ತು, ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಂತ ಮಾಡಿಕೊಂಡು ಈಗ ಗ್ರೇಟರ್ ಬೆಂಗಳೂರಾಗಿ ವಾಟರ್ ಬೆಂಗಳೂರು ಆಗಿರುವಂಥದ್ದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಮತ್ತೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮಳೆ ಆದರೆ ಸಮಸ್ಯೆ ಮತ್ತೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸಿಲ್ಕ್ ಬೋರ್ಡ್ನ ಸುತ್ತಮುತ್ತ ಮತ್ತೆ ಮಳೆ ಆರಂಭವಾಗಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ವಿವರಿಸ್ತಾ ಇದ್ರು, ಆ ಸ್ಥಳಗಳನ್ನು ತೋರಿಸ್ತಾ ಇದ್ರು. ಈಗಲೂ ಕೂಡ ಶುದ್ಧ ನೀರು ರಸ್ತೆಯಲ್ಲಿ ನಿಂತಿದೆ. ಯಾವ ರೀತಿಯಾದಂತಹ ಒಂದು ರಾತ್ರಿಯ ಮಳೆ ಸಮಸ್ಯೆಗಳನ್ನು ತಂದಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ರಸ್ತೆಗಳಲ್ಲಿ ಕಾಣ್ತಿರೋ ನೀರು.